ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮನೋರಂಜನೆ ನೀಡಿದ ಕಲಾಕಾರರು. ಈಗ ವಾರ್ತೆಗಳ ವಿವರ. ಹಂಪಿ ರಸ್ತೆ ಕೊಂಡನಾಯಕನಹಳ್ಳಿ ವ್ಯಾಪ್ತಿ ಅಂದ್ರೆ ನಗರಸಭೆಯ 8ನೇ ವಾರ್ಡ್ನಲ್ಲಿ ಶಿವಜ್ಯೋತಿ ಇವರಿಂದ ಗ್ರಾಹಕರಿಗೆ ಪ್ಲಾಟ್ಗಳನ್ನ ಮಾರಾಟ ಮಾಡಲಾಗಿದೆ. ಈಗ ಬೆಂಗಳೂರಿನ ಕಾಣದ ಕೈಗಳು ಇಲ್ಲಿನ ಸಿಎಸ್ ಸೈಟ್ ಅನ್ನ ಅತಿಕ್ರಮಣ ಮಾಡಲು ಮುಂದಾಗಿದ್ದಾರೆ. ಈ ಅಂಶವನ್ನ ಪ್ಲಾಟ್ ಖರೀದಿಸಿರುವ ಮಾಲೀಕರು ಖಂಡಿಸಿ ನಗರಸಭಾ ಪೌರಾಯುಕ್ತರಿಗೆ ದೂರು ನೀಡಲಾಗಿ ಅತಿಕ್ರಮಣವನ್ನ ನಿಲ್ಲಿಸಲಾಗಿದೆ. ಹೌದು, ಬೆಂಗಳೂರಿನ ಕಾಣದ ಕೈಗಳು ಇಲ್ಲಿನ ಶಿವಜ್ಯೋತಿ ನಗರದ ಸಿಎ ಸೈಟ್ನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಗರ ಎಂದು ಬೋರ್ಡ್ ಹಾಕಿ ಪ್ಲಾಟ್ಗಳಲ್ಲಿ ಹಾಕಿದ್ದ ಸೈಜುಗಲ್ಲುಗಳನ್ನು ಜೆಸಿಬಿ ಸಹಾಯದಿಂದ ತೆರವುಗೊಳಿಸಲು ಮುಂದಾಗಿದ್ದರು. ಈ ವಿಷಯ ಅರಿತ ಪ್ಲಾಟ್ ಮಾಲೀಕರು ಸ್ಥಳಕ್ಕೆ ದೌಡಾಯಿಸಿ ಅತಿಕ್ರಮಣವನ್ನ ಸ್ಥಾಪಿಸಿದ್ದಾರೆ. ಅದೇ ರೀತಿಯಾಗಿ ಈ ಅಂಶವನ್ನ ನಗರಸಭಾ ಪೌರಾಯುಕ್ತರಿಗೆ ತಿಳಿಸಲಾಗಿ ಕಾನೂನುಬದ್ಧವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಗರ ಎಂಬ ನಾಮಫಲಕವನ್ನ ತೆರವುಗೊಳಿಸಿದ್ದಾರೆಂದು 8ನೇ ವಾರ್ಡಿನ ನಗರಸಭಾ ಸದಸ್ಯರು ಈ ವೇಳೆ ತಿಳಿಸಿದ್ದಾರೆ. 8ನೇ ವಾರ್ಡ್ ಸದಸ್ಯರು, ನಮ್ಮ ಹೆಸರು ಉಲ್ಗಪ್ಪ ಅಂತೇಳಿ. ಇವತ್ತು ಇಲ್ಲಿ ಶಿವಜ್ಯೋತಿ ಒಂದು ಫ್ಲ್ಯಾಟ್ನಲ್ಲಿ ಈ ಜನರು ಬಹಳಷ್ಟು ಜನದ್ದು ಕೆಲವು ಜನ ಅಕ್ರಮ ಮಾಡ್ಕೊಂತಾರಂತೇಳಿ ನಮ್ಮ ಹತ್ರ ಈ ಜನರೆಲ್ಲ ತಗೊಂಡಾರು 10, 9 ಮಾರ್ಕೆ ಇದ್ದಾವೆ. ಈ ಜನರೆಲ್ಲ ಬಂದು ಇಲ್ಲಿ ಸದಸ್ಯರದಾರಂತಂದೇಳಿ ನಮ್ಮ ಹತ್ರ ಹೇಳಿದಕ್ಕಾಗಿ ನಮಗೆ ನಾವು ನಗರಸಭೆಯಲ್ಲಿ ತಿಳಿಸ್ಬೇಕಾಗುತ್ತೆ. ನಗರಸಭೆಯಲ್ಲಿ ನಾವು ಒಂದು ಅರ್ಜಿ ಕೊಟ್ಟಿದ್ವಿ. ಅರ್ಜಿ ಕೊಟ್ಟು ಕಮಿಷನರ್ಗೆ ಹೇಳಿ ನೋಟಿಸ್ ಇಂಥವೆಲ್ಲ ಅಕ್ರಮ ಆಗ್ತಾವ, ಇದು ಸಿ ಎ ಸೈಟ್ ಅಂತ ಹೇಳ್ತಿದ್ದಾರೆ. ಈ ಸಿ ಎ ಸೈಟ್ನಲ್ಲಿ ಅಪ್ಪು ಕಾಲಿನ ಅಂತಂದೇಳಿ ಬರ್ಸಿ ಹಾಕಿದ್ದಾರೆ. ಇದು ಯಾರು ಇದನ್ನ ಏನಾನ ಮಾಡಿ ಒಂದು ಸ್ವಲ್ಪ ತಿರುಗಾಡ್ಸ್ರಿ ಸರ್ ಅಂತ ನಮ್ಮ ಕಮಿಷನರ್ ಸಾಹೇಬ್ರಿಗೆ ಹೇಳಿದಕ್ಕಾಗಿ ಅವರೆಲ್ಲ ಬಂದು ಈ ಜನರೆಲ್ಲ ಹೋಗಿ ನಾವು ಜನರೆಲ್ಲ ಸೇರಿ ಅವರು ಕಮಿಷನರ್ ಹತ್ರ ಹೋದ್ರೆ ಅವರು ಬಂದು ಇದನ್ನು ತೆಗೆದು ನಮ್ಮ ಆಫೀಸಿಗೆ ಹೋಗ್ತೀವಿ ಅಂತ ಹೇಳಿದರು. ಅವಾಗ ಕೆಲವು ಇಲ್ಲಿ ಯಾರು ಏನೋ ಮಾಡಿದ್ರು ಸತಿಗೆ ಬಂದು ಅವರು ಈ ಜನರ ನೋಡ್ರಿದು ಯಾರು ಏನೋ ನೋಡಿಲ್ಲ. ಇಲ್ಲಿ ಈ ಜನರು ಬಂದು ನಮ್ಮ ಹತ್ರ ವಿಚಾರ ಮಾತಾಡಿದಕ್ಕಾಗೆ ನಾವು ಇದಕ್ಕೆ ನಗರಸಭೆ ಇದಕ್ಕೆ ನಾವು ಅರ್ಜಿ ಕೊಟ್ಟಿದ್ವಿ. ಇಂಥವೆಲ್ಲ ಅಕ್ರಮಗಳು ನಡೀತಾವೆ, ಇಂಥ ಸಿ ಎಸ್ ಸೈಟ್ನಲ್ಲಿ ಇದು ಸಿ ಎಸ್ ಸೈಟ್ನಲ್ಲಿ ಅಕ್ರಮ ನಡೀತಾವಂತ ನಾವೇ ಹೇಳಿ ಒಂದು ಅರ್ಜಿ ಕೊಟ್ಟು ಕಮಿಷನರ್ಗೆ ಹೇಳಿದ್ವಿ. ಇವತ್ತು ಸಿ ಎಸ್ ಸೈಟಿಗೆ ಯಾರು ಕಾರಣ? ಇವತ್ತು ಅದಕ್ಕೆಲ್ಲ ಕಮಿಷನರೇ. ಇವತ್ತು ಅದಕ್ಕೆಲ್ಲ ಯಾರು ಮಾಡಬೇಕು? ಸಿ ಎಸ್ ಐಟಿ ಕಮಿಷನರೇ ಮಾಡಬೇಕು. ಅವ್ರಿಗೆ ಫುಲ್ ಪವರ್ ಇರೋದು. ಮತ್ತು ಅವ್ರು ಬಂದು ತರಗಳಿಸಿದಾರೆ. ಅದನ್ನು ತಪ್ಪೇನಿದೆ? ನೀವು ವಿಚಾರ ಮಾಡ್ರಿ. ಇವತ್ತು ಎಲ್ಲಿನ ಪ್ಲಾಟ್ಗಳು ತಗೊಂಡಲ್ಲಿ ಇಂಥವೆಲ್ಲ ಅಕ್ರಮ ಗಣಿಗಾರಿಕೆ ಮಾಡ್ತಾರಂದ್ರೆ ಇದಕ್ಕೆ ಯಾರು ಹೇಳ್ಬೇಕು? ಇದಕ್ಕೆ ಏನಿದ್ರೆ ಕಾನೂನು ಪ್ರಕಾರವಾಗಿ ಕ್ರಮ ತಗೋಬೇಕಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಇನ್ನು ಬೆಂಗಳೂರಿನ ಕಾಣದ ಕೈಗಳು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಸಿಎ ಸೈಟ್ ಅನ್ನ ಅತಿಕ್ರಮಣ ಮಾಡಲು ಮುಂದಾಗಿದ್ದಾರೆ. ಇದು ಸರಿಯಲ್ಲ. ಇದನ್ನ ನಗರಸಭಾ ಪೌರಾಯುಕ್ತರು ತಡೆಯಬೇಕು. ನಾವು ಕೂಡ ಅಪ್ಪು ಅಭಿಮಾನಿಗಳು. ಇಲ್ಲಿನ ಉದ್ಯಾನವನಕ್ಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಎಂದು ನಾಮಕರಣ ಮಾಡಲಾಗುವುದೆಂದು ತಿಳಿಸಿದ್ದಾರೆ. ಏನಿಲ್ಲ ಬಾರೋ ಇಲ್ಲ
ಬರ್ರಿ ಎಲ್ಲರೂ. ಅದು ಅಲ್ಲ, ಅದನ್ನ ತಗೋಬೇಕು. ಅದೇ ಮೇನ್ ಇವಾಗ ಅವ್ರು ಅದ್ರ ಸೈಟ್ ನಂಬರ್ಗಳು ಇದಾವೆ, ಅದನ್ನ ಹಾಕಿದ್ದಾರೆ. ಅಲ್ಲ ಸರ್, ಸೈಟ್ ಕೊಟ್ಟಾರ ಇವರು. ಅವ್ನ ಮಂತ್ಯಾಗ ಹೋಗಿ ಯಾವ್ದ್ರದ್ದು ಹಾಕಿ ಇಲ್ಲೇ ಇದು ಮಾಡಿದ್ರು. ಇಲ್ಲೇ ಪ್ಲಾಟ್ ತಾನೇ ಓಸ ಮಂದಿ ಬಂದು ನಿಂತ್ಕೊಂಡು ಎಲ್ಲರೂ ಬರತ್ತಿದ್ದಾರೆ. ಈಗ ಗೊತ್ತಾಗಿಲ್ಲ ಪಾಪ. ನಾನು ಇಲ್ಲಿ ಬೆಂಗಳೂರು ನಮಸ್ಕಾರ, ಮಂಜುನಾಥ್ ಅಂತೇಳಿ. ಸೈಟ್ ನಂಬರ್ 63, 64 ನಾವು 2012ರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ. ಈಗ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಇದೆಲ್ಲ ನಮ್ಮ ಸೈಟ್ ಅಂತೇಳಿ ಬಂದು ಉಸ್ತುವಾರಿ ಮಾಡ್ತಿದ್ದಾರೆ. ನಮ್ಮ ಆಸ್ತಿ ಎಲ್ಲ ನಾಷ್ಟ ಮಾಡಿದ್ದಾರೆ, ಕಲ್ಲುಗಳೆಲ್ಲ ತೆಗ್ದಾಕಿದ್ದಾರೆ. ಇದು ನಮಗೆ ತುಂಬ ಬೇಸರ ಆಗಿದೆ. ಯಾಕಂದರೆ ನಾವು ಬಡ ಜನಗಳು, ನಾವು ಏನೋ 1 ರೂಪಾಯಿ ಎಲ್ಲ 2 ರೂಪಾಯಿ ಸೇರಿಸಿ ನಾವು ಮನೆ ಒಂದು ಸೈಟ್ ತೊಗೊಂಡಿದ್ವಿ. ಈಗ ಬಂದು ನಮ್ಮ ಸೈಟ್ ಅಂತೇಳಿ ಹೇಳ್ತಾ ಇದ್ದಾರೆ. ನಮ್ಗೆ ಭಾಳ ಬೇಜಾರಾಗ್ತಾ ಇದೆ ಇದರಿಂದ. ಅದಕ್ಕಾಗಿ ನಾನು ಈ ಮೂಲಕ ಏನು ಕೇಳ್ತೀನಿ ಅಂದರೆ, ಇದೇನಿದೆ ನಮ್ಗೆ ನ್ಯಾಯ ಒದಗಿಸ್ಕೊಡಿ. ಅದಕ್ಕೆ ನಾನು ಕಮಿಷನರ್ ಸಾಹೇಬ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದನ್ನ ನಮ್ಗೆ ಏನಿದೆ ಸ್ವಲ್ಪ ನಮಗೆ ಪರಿಹಾರ ಮಾಡಿ ನಮಗೆ ನಮ್ಮ ಸೈಟ್ ನಮ್ಗೆ ವಾಪಸ್ ಕೊಡಂಗೆ ಮಾಡಿಕೊಡಿ ಸರ್. ಅಲ್ಲ, ಅವ್ರು ಎಲ್ಲರಿಗೂ ಒಂದು ಕಾನೂನು ಕ್ರಮವಾಗಿ ಅವ್ರನ್ನ ಶಿಕ್ಷೆಗೆ ಆಗಬೇಕು. ಇನ್ನು ಮುಂದೆ ಯಾವುದೇ ರೀತಿ ಈ ಥರ ಆಕ್ರಮಣ ಮಾಡಬಾರ್ದು ಅವರು. ಯಾಕಂದರೆ ಎಲ್ಲರೂ ಒಂದು ಸೈಟ್ ತೊಗೊಬೇಕಂದ್ರೆ ಅವರು ಒಂದು ಜೀವನದ ಒಂದು ಗುರಿಯಾಗಿರುತ್ತೆ. ಅದನ್ನ ಯಾರು ದುರುಪಯೋಗ ಮಾಡ್ಕೊಂಬಾರ್ದು ಅಂತ ಕೇಳ್ಕೊತಿದ್ದೀನಿ. ಪ್ರಕಾಶ್ ಅಂತ ಕೇಬಲ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಪ್ಲಾಟ್ ನಂಬರ್ 72. ನಾನು ಲೋನ್ ಮಾಡಿ ತಗೊಂಡಿರೋದು 2017-18 ತೊಗೊಂಡಿದ್ದೀನಿ. ಇನ್ನೂ 2 ಲಕ್ಷ ರೂಪಾಯಿ ಲೋನ್ ಇದೆ, ತಿಂಗಳ ಕಟ್ಟಾಗ್ತದೆ. ಬಟ್ ನನ್ನ ಸೈಟಲ್ಲಿ ಬಂದು ಅಕ್ರಮವಾಗಿ ಕಲ್ಲೆಲ್ಲ ತೆಗೆದಿದ್ರು. ನಾನು ಬಂದು ಅವತ್ತು ಪರಿಶೀಲನೆ ಮಾಡಿದಾಗ ಕೇಳಿದಾಗ ಯಾಕಪ್ಪ ಹೊಡಿತೆ ಅಂತ ಕೇಳಿದೆ ನಾನು. ಇಲ್ಲ, ಈ ಥರ ಬೆಂಗಳೂರು ಹೇಳಿದ್ದಾರೆ ಹಾಗೆ ಹಿಂಗೆ ಅಂತಂದ್ರು. ನಾನು ಹೇಳಿದಾಗ ಸ್ಟಾಪ್ ಮಾಡಿದರು. ಆಯ್ತು ಸರ್, ನೀವು ಹೇಳಿದ್ರಲ್ಲ ಬಿಟ್ಟು ಹೋಗ್ತೀವಿ, ನಿಮ್ಮ ಪಕ್ಕ ರೆಕಾರ್ಡ್ಸ್ ಇದ್ದರೆ ಓಕೆ, ನಾವೇನು ಇದು ಮಾಡೋಂಗಿಲ್ಲ ಅಂತ ಹೇಳಿದ್ರಿ ಸರ್. ಬಟ್ ಅನ್ಯಾಯ ಆಗಿದೆ ನಮಗೆಲ್ಲ. ನೀವು ಕಮಿಷನರ್ ಸಾಹೇಬರು ನಮಗೆಲ್ಲ ಕಾನೂನುವಾಗಿ ನಮಗೆ ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಸರ್. ನಮಸ್ತೆ ಸರ್, ನನ್ನ ಹೆಸರು ವೀರೇಶ್ ಅಂತೇಳಿ. ನಾನು ಕಿರಣ್ ಕೃಷ್ಣ ಕಂಪನಿಯಲ್ಲಿ 97ರಿಂದ 2007ರವರೆಗೆ ನಾನು ಕೆಲಸ ಮಾಡಿರೋದು. ಅಲ್ಲಿ ಮೊನ್ನೆ ಹಂಪಿ ಉತ್ಸವ ನಡೆಯೋ ದಿನ ಇಲ್ಲಿ ಒಂದು 4 JCB ಇಟ್ಟು ಕ್ಲೀನ್ ಮಾಡ್ತಾ ಇದ್ದಾರಾ ಅಂತೇಳಿ ನನಗೆ ಒಂದು ವಿಷಯ ಗೊತ್ತಾಯಿತು. ಆಮೇಲೆ ಬಂದು ನೋಡಿದ್ವಿ ನಾವು. ಇಲ್ಲಿ JCB ಅಧಿಕಾರಿಗಳು ಊರಾಗಿಲ್ಲದಾಗ ಹಂಪಿ ಉತ್ಸವದಾಗ ಬ್ಯುಸಿ ಇರ್ತಾರೆ ಅವರು. ಇಲ್ಲಿ ಎಲ್ಲ ಬಂದು ನೋಡಿದರೆ ಪ್ಲಾಟ್ಗಳು, ಆಮೇಲೆ CS ಸೈಟ್ನಲ್ಲಿ ಒಂದು ಪುನೀತ್ ರಾಜ್ಕುಮಾರ್ ಅಂತೇಳಿ ಒಂದು ಬೋರ್ಡನ್ನು ನಾಮಕರಣ ಮಾಡಿರ್ತಾರೆ. ಆ ಬೋರ್ಡ್ನ ಬಗ್ಗೆ ನಾವು ಕಮಿಷನರಿಗೆ ನಾವು ಮನವರಿಕೆ ಮಾಡಿ ತಿಳಿಸಿದಾಗ ಅವರು ಹಂಪಿ ಉತ್ಸವದಾಗ ಬ್ಯುಸಿ ಇರ್ತಾರೆ. ನಿನ್ನೆ ಬಂದು ಆ ಬೋರ್ಡನ್ನು ತೆರವು ಮಾಡಿ ನಾವು ಕೂಡ ಅಪ್ಪು ಸರ್ ಅಭಿಮಾನಿಗಳೇ, ಅವರು ಕಾನೂನು ಪ್ರಕಾರವಾಗಿ ಬಂದು ಏನು ಬೋರ್ಡ್ ಹಾಕಿಲ್ಲ, ಅನಧಿಕೃತವಾಗಿ ಬೋರ್ಡ್ ಹಾಕಿದ್ದಾರೆ. ನಾವು ಮುಂದೆ ಏನಾದರೂ ಇಲ್ಲಿರೋ ಜನ ಸೈಟು ಮಾಲೀಕರು ಎಲ್ಲ ಇಚ್ಛೆ ಪಟ್ಟರೆ ಈ CS ಸೈಟಿಗೆ ಪುನೀತ್ ರಾಜ್ಕುಮಾರ್ ಉದ್ಯಾನವನ ಅಂತಲೇ ನಾಮಕರಣ ಮಾಡಲು ನಾವು ಸಿದ್ಧರಿದ್ದೇವೆ. ಹಾಗಾಗಿ ಈ ಹಿಂದೆ 2016-17ರಲ್ಲಿ ರಾಯಚೂರಿನಲ್ಲಿ ಹೋಗಿ ಸವಿತಾ ರೆಡ್ಡಿ NHR ಪ್ರಸಾದ್ ರೆಡ್ಡಿ ಅಂತೇಳಿ, ಪ್ರಸಾದ್ ರೆಡ್ಡಿ ಅಂತ ಹೆಸರು NH ಮಂಗ ಇರ್ತದೆ, ಸವಿತಾ ರೆಡ್ಡಿ ಅಂತೇಳಿ ಜನ ಸೃಷ್ಟಿ ಮಾಡಿ, ಅದು ಆಗಿದ್ಮ್ಯಾಗ 2019ರಲ್ಲಿ ಸವಿತಾ ರೆಡ್ಡಿ ಹೆಸರಲ್ಲೇ ಮತ್ತೆ ಫಾರಂ 3 ಜನರೇಟ್ ಮಾಡಿರ್ತಾರೆ. ಅದಾದ ನಂತರ ಮೊನ್ನೆ 1/4/2023ರಲ್ಲಿ ಯಲಂಕದಲ್ಲಿ ಹೋಗಿ ಸೂರ್ಯ ಡೆವಲಪರ್ಸ್ ಇನ್ನಿತರರು ಹೋಗಿ ಜನರಿಗೆ ಒಬ್ಬನು ವ್ಯಕ್ತಿಗೆ ಕರ್ಕೊಂಡು ಸೂರ್ಯ ಡೆವಲಪರ್ಸ್ ಅಂತ ಯಲಂಕದಾಗ ಹೋಗಿ ಇಲ್ಲಿರೋ ಆಸ್ತಿ ಯಲಂಕದಾಗ ಹೋಗಿ ಮಾರಕ್ಕೆ ಹೆಂಗೆ ಬರ್ತಾಯಿದೆ? ಈಗಾದರೂ ಜನರು ಎಚ್ಚೆತ್ಕೊಂಡು ಇನ್ನು ಮುಂದೆ ಈ ರೀತಿ ಆಗದಂಗೆ ನೋಡಿಕೊಂಡು ನಾವು ಸುಳ್ಳು ಸುದ್ದಿಯನ್ನು ಜನರಿಗೆ ಹಬ್ಬಿಸಿ, ಓನರ್ ನಿಜವಾಗಿದ್ದರೂ ಕೂಡ ಆತನ ಹೆಂಡತಿ ಹೆಸರು NH ಮಂಗ, ಆದರೆ ಸವಿತಾ ರೆಡ್ಡಿ ಅಂತೇಳಿ ಸೃಷ್ಟಿ ಮಾಡಿ ಇದರಿಂದ ಒಂದು ದೊಡ್ಡ ಜಾಲತಾಣವೇ ಇದೆ. ಈಗಾದರೂ ಸ್ವಲ್ಪ ಜನರು ಎಚ್ಚೆತ್ಕೊಂಡು ಮುಂದಿನ ದಿನದಲ್ಲಿ ಅವರಿಗೆ ಕಾನೂನು ಕ್ರಮ ಜರುಗಿಸಬೇಕು. ಹಾಗೂ ನಾವು ಅಪ್ಪಿಸರಗಳ ಅಭಿಮಾನಿಗಳು ಮುಂದೆ ಈ ಎಲ್ಲ ಸೈಟ್ ಮಾಲೀಕರು ಇಚ್ಛೆಪಟ್ಟರೆ ಈ CS ಸೈಟಿಗೆ ಪುನೀತ್ ರಾಜ್ಕುಮಾರ್ ಉದ್ಯಾನವನ ಅಧಿಕೃತವಾಗಿ ಇಡಲು ನಾವು ಇಚ್ಛೆ ವಹಿಸುತ್ತೇನೆ. SP ಗೂ ಹೇಳಿದ್ವಿ, ಆಮ್ಯಾಗ ಹಂಪಿ ಪ್ರಾಧಿಕಾರಕ್ಕೂ ಹೇಳಿದ್ವಿ, ಇನ್ಸ್ಪೆಕ್ಟರ್ ಕೂಡ ಹೇಳಿದ್ವಿ. ಈಗ ಇವರಿಂದ ಇರೋರ ವಿರುದ್ಧ ಕೆಲವೊಂದು ಕಾನೂನು ಕ್ರಮ ಜರುಗಿಸೋಕ್ಕೆ ನಾವು ರೆಡಿ ಇದ್ದೇವೆ. ಮುಂದೆ ಏನಾದರೂ ಈ ರೀತಿ ಆದರೆ ಅವುಗಳಿಗೆ
ಕಾನೂನು ಕ್ರಮ ಆಗಬೇಕು. ಈ ಬೋರ್ಡ್ ಯಾರು ಇಟ್ಟಾರ ಅವರು ಅಧಿಕೃತವಾಗಿ ಇಟ್ಟಿರ್ತಾರೆ, ಅವ್ರು ಏನಿದ್ದಾರೆ ದಾಖಲಾತಿಗಳು ತರಲಿ. ಒಂದು ಪರ್ಮಿಷನ್ ಲೆಟ್ರು ಬೋರ್ಡ್ ಇಡಬೇಕಂದ್ರೆ ಸುಮ್ಮನೆ ಇಡಕ್ಕೆ ಬರಲ್ಲ. ಒಂದು ಅಧಿಕೃತವಾಗಿ ಮುನ್ಸಿಪಾಲ್ಟಿಯಿಂದಾಗಲಿ ಅಥವಾ ಉಡಾ ಆಫೀಸ್ಲಿಂದಾಗಲಿ ಪರ್ಮಿಷನ್ ತಗೊಂಡೇ ಇಡಬೇಕು. ನಮಸ್ಕಾರ, ನಾವು ಹೊಸಮಲ್ಪಂಗುಡಿ ಮರಿ ಹನುಮಂತಪ್ಪ ಅಂತ ಹೇಳಿ. ಇಲ್ಲಿವರೆಗೆ ನಾವು ಬಂದು ನೋಡಲಿಕ್ಕಾಗಿ ಯಾವುದು ಇದಿರಲ್ಲ. ಆಮೇಲೆ ಬಂದು ಇಷ್ಟೆಲ್ಲ ರಾದ್ಧಾಂತ ಮಾಡಿ ಕೇಳಿದರೆ ಅವರು 4 ಜನ ಇಲ್ಲಿ ಲೋಕಲ್ಲೇ ಇರ್ತಾರೆ. ಕೇಳಿದರೆ ಬೆಂಗಳೂರವ್ರು ಅಂತ ಹೇಳ್ತಾರೆ, ಅವ್ರ ಹೆಸರು ಯಾರು ಅಂತ ಹೇಳೋದಿಲ್ಲ. ಇದಕ್ಕೆಲ್ಲ ಸಂಬಂಧಪಟ್ಟವರು ನಜೀರ್ ಅಹಮ್ಮದ್, ಸಫಿ ಬರ್ಕೈತಿ ಇವರೆಲ್ಲ ಸೇರ್ಕೊಂಡು ಹಿಂದೆಲ್ಲ ಇದು ಮಾಡ್ತಿದ್ದಾರೆ. ಅವರು ಹೊರಗೆ ಬರ್ತಾ ಇಲ್ಲ. ಇಲ್ಲಿ CA ಲ್ಯಾಂಡ್ನಲ್ಲಿ 22 ಪ್ಲಾಟ್ ಮಾಡಿ ಅಲ್ಲಿ ರಾಯಚೂರಾಗ ಹೋಗಿ GPA ಕೊಟ್ಟಂಗೆ, ಯಲಹಂಕದಾಗ ಹೋಗಿ ರಿಜಿಸ್ಟ್ರೇಷನ್ ಮಾಡ್ದಂಗೆ ಅತಿಕ್ರಮಣಗಳು ಈ ಟೈಪ್ ಮಾಡ್ತಿದ್ದಾರೆ ಇವರು. ಇವ್ರ ಮೇಲೆ ನೀವು ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಾವೆಲ್ಲ ಈಗ SP ಗೂ DC ಗೂ ಪ್ರಾಧಿಕಾರಕ್ಕೂ ಮುನ್ಸಿಪಾಲ್ಟಿಗೂ ಎಲ್ಲ ನಿನ್ನೆಲ್ಲ ಕಮಿಷನರ್ ಬಂದು ಬೋರ್ಡ್ ಎಲ್ಲ ತೆರವುಗೊಳಿಸಿದ್ದಾರೆ ಅಂತ ಹೇಳಿ ನನ್ನ 2 ಕಾನೂನು ಪ್ರಕಾರವಾಗಿ ತೆರವುಗೊಳಿಸಿರ್ತಾರೆ. ಅವ್ರ ಮೇಲೆ ಗೂಬಿ ಕೂಡ್ಸೋಕ್ಕೆ ಇವರು ಪುನೀತ್ ರಾಜ್ಕುಮಾರ್ ಅಂತಂದೇಳಿ ಅವ್ರ ಹೆಸರು ಇವರು ಅಡ್ಡ ತರ್ತಿದ್ದಾರೆ. ಅದಕ್ಕೆಲ್ಲ ನೀವೆಲ್ಲ ಸೂಕ್ತ ಕ್ರಮ ಕೈಗೊಳ್ಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಾನು ಪರಮೇಶ್ವರಪ್ಪ ಅಂತ ಹೇಳಿ, ನಾನು ನಿವೃತ್ತ ಹೊಂದಿರತಕ್ಕಂಥ ಒಬ್ಬ DYSP ಆಗಿರ್ತೇನೆ. ಇಲ್ಲಿ ಈ ಏರಿಯಾದಲ್ಲಿ ನನ್ನ ಒಂದು 49 ಸಂಖ್ಯೆಯ ಸೈಟ್ ನಂದು ಇರುತ್ತೆ. ಆದರೆ ನಾನೀಗ 2011-12ರಿಂದಲೇ ನಾನು ಇದ್ರಿಗೆ ಈ ಟ್ಯಾಕ್ಸ್ಗಳನ್ನ ಪ್ರತಿ ವರ್ಷ ಟ್ಯಾಕ್ಸ್ ಕಟ್ತಾ ಬರ್ತಾ ಇದ್ದೇನೆ. ಇದ್ದಕ್ಕಿದ್ದಾಗ ಇದು 2-3 ಸಾರಿ ನಾನು ಕೇಳ್ತಾ ಇದ್ದೀನಿ ಈ ವಿಷಯನ. ಇಲ್ಲಿ ಬಂದು ಯಾರ್ಯಾರೋ ಬಂದು ಅತಿಕ್ರಮಣ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಇದು ಆ್ಯಕ್ಚುಲು CMCS ಒಳಪಟ್ಟಿರ್ತಕ್ಕಂಥ ಜಾಗ. ಇದು ಈ ಜಾಗದಲ್ಲಿ ಬಂದ್ಬಿಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರಂಥ ದೊಡ್ಡ ವ್ಯಕ್ತಿಗಳ ಹೆಸರನ್ನು ತಂದು ಇಲ್ಲಿ ಇಟ್ಬಿಟ್ಟು ಅವ್ರನ್ನ ನಾಮಕರಣ ಮಾಡಿ ಅವ್ರು ಬೋರ್ಡನ್ನು ಹಾಕಿಬಿಟ್ಟು ಇದಕ್ಕಿದ್ದಾಗ ಯಾವುದೇ ರೀತಿ ಅನಧಿಕೃತವಾಗಿ ಅದಕ್ಕೆ ಯಾವುದೇ ರೀತಿ ಕಾನೂನು ಪ್ರಕಾರವಾಗಿ ಪರ್ಮಿಷನ್ ಅನುಮತಿ ತೊಗೋಬೇಕು. ಅನುಮತಿ ಪಡೆದು ಯಾವುದೋ ಮಾಡಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಈ ಸೈಟ್ ಓನರ್ಗಳು ಇರ್ತಾರಲ್ಲ ಅವ್ರದ್ದು ಕರೆದು ಅವರ ಸಮ್ಮುಖದಲ್ಲಿ ಅದನ್ನು ನಾಮಕರಣ ಮಾಡಬೇಕು. ಈ CS ಸೈಟಲ್ಲಿ ಬಂದ್ಬಿಟ್ಟು ಈ ಥರ ಇವ್ರು ಮಾಡ್ತಾಯಿದ್ದಾರೆ. ಇದ್ರ ಜೊತೆಗೆ ಸೈಟ್ಗಳು ಇರ್ತಕ್ಕಂಥ ಎಲ್ಲ ಬಡಾವಣೆಗಳು ಇಂದು ಆ ಕಡೆ ಕೂಡ CS ಸೈಟಲ್ಲಿ ಬಡಾವಣೆ ಇರ್ತಕ್ಕಂಥ ಎಲ್ಲ ಸೈಟ್ಗಳ ಕಲ್ಲುಗಳನ್ನು ನೆಲಸಮ ಮಾಡಿಬಿಡ್ತಾರೆ. ಯಾರ್ದು ಅನುಮತಿ ಇಲ್ಲ. ಅವರು ಈಗ ಆಲ್ರೆಡಿ 10, 15, 20 ವರ್ಷದಿಂದ ಅವ್ರಿಗೆ ತೆರಿಗೆಯನ್ನು ಕಟ್ತಾ ಬರ್ತಾ ಇದ್ದಾರೆ. ಅದಕ್ಕೆ ತೆರಿಗೆ ಕಟ್ಟ ಬಂದು ಇದ್ದಕ್ಕಿದ್ದಾಗ ಈಗ ಮಧ್ಯದಲ್ಲಿ ಬಂದ್ಬಿಟ್ಟು ಇಷ್ಟು ದಿವಸ ಇಲ್ಲದ ಈಗ ಬಂದು ಇದು ಮಾಡ್ತಾರ ಮೇಲೆ ಇದು ಕಾನೂನಿಗೆ ವಿರೋಧವಾಗಿ ಅವ್ರು ಮಾಡ್ತಾಯಿದ್ದಾರೆ ಅಂತ ಇದು ಗೊತ್ತಾಗ್ತಾ ಇದೆ. SP ಸಾಹೇಬರುಗಳಿಗೆ ಮತ್ತು ಇವ್ರಿಗೆ ಯಾರು ಮುನ್ಸಿಪಾಲ್ಟಿ ಇನ್ಸ್ಪೆಕ್ಟರ್ ಸಾಹೇಬರುಗಳಿಗೂ ಎಲ್ಲರಿಗೂ ವಿಷಯ ತಿಳಿಸಾಗಿದೆ. ಅವ್ರು ಬಂದು ಸೂಕ್ತ ಕ್ರಮ ಜಯಿಸಿ ಕೆಲವೊಂದು ಅಧಿಕಾರಿನ ಕಳಿಸಿ ಇಲ್ಲಿ ಸ್ಟಾಪ್ ನಿಲ್ಲಿಸಿದ್ದಾರೆ. ಈಗ ಮುಂದೆ ಏನು ಕ್ರಮ ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಮುಂದೆ ಪುನಃ ದಯವಿಟ್ಟು ಅದನ್ನು ಮುಂದುವರಿಯದಂತೆ ಮುಂದುವರಿದಂತೆ ದಯವಿಟ್ಟು ಅದನ್ನು ನಿಲ್ಲಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಅಂಥ ದೊಡ್ಡ ಅಭಿಮಾನಿಗಳ ನಾವೆಲ್ಲ ದೊಡ್ಡ ಅಭಿಮಾನಿಗಳು. ಅವರ ಒಂದು ನಾಮಕರಣ ಮಾಡ್ಬೇಕಂದ್ರೆ ನಮಗೆ ಭಾಳ ತುಂಬ ಇಷ್ಟ ಇದೆ. ಈ ಉದ್ಯಾನವನಕ್ಕೆ ಪೂರ್ತಿ ಕಂಪ್ಲೀಟ್ ಪುನೀತ್ ರಾಜ್ಕುಮಾರ್ ಅವರ ಉದ್ಯಾನವನ ಅಂತ ಇಡ್ಲಿಕ್ಕೆ ನಾವು ತುಂಬ ಎಲ್ಲರೂ ಆಸಕ್ತಿಯಿಂದ ನಿರೀಕ್ಷೆಯಲ್ಲಿದ್ದೇವೆ. ದಯವಿಟ್ಟು ಇದನ್ನು ಸೂಕ್ತ ಕ್ರಮ ಜರುಗಿಸಿಕೊಡ್ಬೇಕಂತ ನಾನು ಕೇಳ್ಕೊತೀನಿ. ರಾಜ್ಯ ಸರ್ಕಾರ ರಾಜ್ಯದಲ್ಲಿನ 9 ವಿಶ್ವವಿದ್ಯಾಲಯಗಳನ್ನ ಬಂದ್ ಮಾಡುವ ಯೋಜನೆಗೆ ಮುಂದಾಗಿದೆ ಎಂದು SFI ಸಂಘಟನೆ ಆರೋಪಿಸಿದೆ. ಈ ನಿರ್ಧಾರವನ್ನ ಸರ್ಕಾರ ಹಿಂಪಡೆಯುವಂತೆ ಆಗ್ರಹಿಸಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ SFI ಸಂಘಟನೆಯು ತಹಶೀಲ್ದಾರ್ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸಿ 9 ವಿಶ್ವವಿದ್ಯಾಲಯಗಳನ್ನ ಬಂದ್ ಮಾಡಲು ಯೋಚಿಸಿರುವ ನಿರ್ಧಾರವನ್ನ ಹಿಂಪಡೆಯಬೇಕು. ಇಲ್ಲದಿದ್ದಲ್ಲಿ ರಾಜ್ಯವ್ಯಾಪಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಜಂಟಿ ಸೆಕ್ರೆಟರಿ ವಿಜಯನಗರ ಜಿಲ್ಲೆ ಪವನ್ ಕುಮಾರ್ ಅಂತ. ಇವತ್ತು ಏನು 9 ವಿಶ್ವವಿದ್ಯಾಲಯಗಳು ಮುಚ್ತಾ ಇದ್ದಾರೆ, ಇದನ್ನ SFI ಖಂಡಿಸ್ತಾ ಇದೆ. ಯಾಕಂದ್ರೆ ವಿಶ್ವವಿದ್ಯಾಲಯದಲ್ಲಿ ಸುಮಾರು ವಿಶ್ವವಿದ್ಯಾಲಯಗಳು ಇದಾವೆ. ಅದರಲ್ಲಿ ಅತಿ ಹೆಚ್ಚಾಗಿ ಫೀಸ್ ಅಂತ ಬಂದಾಗ ಅಡ್ಮಿಷನ್ ಸಂದರ್ಭದಲ್ಲಿ ಅತಿ ಹೆಚ್ಚು ದುಡ್ಡನ್ನ ಪಡಿತಾ ಇದ್ದಾರೆ. ಮತ್ತೆ ಎಕ್ಸಾಮ್ ಫೀಸ್ ಅಂತ ಬಂದಾಗ ಅವಾಗೂ ಪಡಿತಾ ಇದ್ದಾರೆ. ಯೂನಿವರ್ಸಿಟಿಗಳು ನಡೀತಾ ಇದ್ದಾವೆ, ಸಾಕಷ್ಟು ದುಡ್ಡು ಬರ್ತಾ ಇದೆ, ಅದನ್ನ ಸರ್ಕಾರಗಳು ಬಳಸ್ಕೊಂತ ಇದ್ದಾರೆ. ಆದ್ರೂ ಕೂಡ ಆ ಮಧ್ಯೆ ಕೂಡ ವಿಶ್ವವಿದ್ಯಾಲಯಗಳನ್ನು ಬಂದ್ ಮಾಡ್ತಿರೋದು ಖಂಡನೀಯ. ಅದರಲ್ಲಿ ಬರ್ತಕ್ಕಂಥ ಹಣವನ್ನು ರಾಜಕೀಯಕ್ಕೆ ಬಳಸ್ಕೊಂತಾರೆ, ವಿದ್ಯಾರ್ಥಿಗಳಿಗೆ ಬಳಸಬೇಕಾಗಿತ್ತು, ಬಳಸ್ತಾ ಇಲ್ಲ. ಆದರೆ ಅದನ್ನು ರಾಜಕೀಯ ಸಂದರ್ಭದಲ್ಲಿ ಎಲೆಕ್ಷನ್ ಟೈಮಲ್ಲಿ ಬಳಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಕೇಂದ್ರ ಬಜೆಟಲ್ಲಿ ರಾಜ್ಯ ಬಜೆಟಲ್ಲಿ ಮಂಜೂರು ಮಾಡ್ತಾ ಇಲ್ಲ. ಇದು ಬಹಳ ಖಂಡನೀಯ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಮುಂದೆ ಬಜೆಟ್ ರಾಜ್ಯ ಬಜೆಟ್ನಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷ ಅನುದಾನ, ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರೋತ್ಸಾಹ ಮಾಡಬೇಕಂತ ಈ ಮುಖಾಂತರ SFI ಒತ್ತಾಯ ಮಾಡುತ್ತದೆ.
ಈ ಏನು ಆದೇಶ ಕೊಟ್ಟಿದ್ದಾರೆ ಸರ್ಕಾರ ಇದನ್ನು ಹಿಂಪಡಲಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಕರ್ಕೊಂಡು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ. ಫೆಬ್ರವರಿ 28ರಿಂದ ಮಾರ್ಚ್ 2ರವರೆಗೆ ಐತಿಹಾಸಿಕ ಹಂಪಿ ಉತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ 5 ವೇದಿಕೆಗಳಲ್ಲಿ ಕನ್ನಡ ಕಲಾಕಾರರು, ಗೀತ ಗಾಯಕರು, ತಾರೆಯರು ಕನ್ನಡ ಗೀತ ಗಾಯನ ನಡೆಸಿಕೊಡುವ ಮೂಲಕ ಉತ್ಸವಕ್ಕೆ ಸಾಗಿ ಬಂದ ಲಕ್ಷಾಂತರ ಪ್ರೇಕ್ಷಕರಿಗೆ ಮನೋರಂಜನೆ ನೀಡಿದರು. ಇಷ್ಟು ಪ್ರೀತಿಯನ್ನ ನೋಡಿದಾಗ ಇವಾಗ ತಾನೇ ನಮ್ಮ ಅಪ್ಪು ಅವರ ಹಾಡನ್ನ ಕೇಳಿದ್ವಿ, ಬೊಂಬೆ ಹೇಳುತ್ತೈತೆ ಅನ್ನೋ ಹಾಡು. ಅದು ನನಗೆ ಬಹಳ ಇಷ್ಟವಾದಂತಹ ಹಾಡು. ಆಮೇಲೆ ಈ ಭಾಗದಲ್ಲಿ ನಮಗೆ ತುಂಬಾ ಮನಸ್ಸಿಗೆ ಖುಷಿನ ಕೊಡುವಂತ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಅಪ್ಪು ಅವರ ಅಭಿಮಾನಿಗಳು ಎಷ್ಟರ ಮಟ್ಟಿಗಿದ್ದಾರೆ ಅಂತ ಹೇಳಿದ್ರೆ, ನಾವ್ ಏನ್ ಹಾಡ್ತೇವೋ ಬಿಡ್ತೀವೋ ಗೊತ್ತಿಲ್ಲ, ಅಪ್ಪು ಅವ್ರದ್ದೊಂದು ಮಾತು ಹೇಳಿದ್ರೆ ಸಾಕು ಅಷ್ಟು ಖುಷಿಯನ್ನ ಕೊಡ್ತಾರೆ. ಸೊ ಆ ರೀತಿ ಪ್ರೀತಿಯನ್ನ ಅವ್ರಿಗೆ ಇವರೆಲ್ಲರೂ ಧಾರೆ ಇರ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ನಮ್ಮ ಪುಣ್ಯ ಆಗತ್ತೆ. ಈ ತರ ಒಂದು ವೇದಿಕೆ ಮೇಲೆ ಬಂದು ನಿಂತ್ಕೊಳ್ಳೋದು ನನಗೊಂದು ಸದಾವಕಾಶ ಆಗುತ್ತೆ. ಫಸ್ಟ್ ಇಷ್ಟು ಲಕ್ಷ ಜನ ನೋಡಿದಾಗ ನನಗೆ ಈ ಜನರಿಂದ, ಇವರು ಹೊಡಿತಿರೋ ಚಪ್ಪಾಳೆಯಿಂದ, ಇವರು ಹೊಡಿತಿರೋ ಶಿಲ್ಲೆಯಿಂದ ನಾವಿನ್ನೂ ಉಸಿರಾಡ್ತಾ ಇದ್ದೇವೆ ಕಲಾವಿದರಾಗಿ. ಕನ್ನಡ ಚಿತ್ರರಂಗ ಇನ್ನೂ ಉಸಿರಾಡ್ತಾ ಇದೆ, ಕನ್ನಡ ಸಿನಿಮಾಗಳು ಬರ್ತಾ ಇದ್ದಾವೆ, ಹೊಸ ಹೊಸ ಕನಸನ್ನು ಕಟ್ಕೊಂಡು ಇಲ್ಲಿಂದ ಎಷ್ಟೋ ಜನ ಪ್ರತಿಭೆಗಳು ಹೊಸ ಸಿನಿಮಾ ಮಾಡ್ತಾರೆ, ನಟರಾಗ್ತಾರೆ. ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು, ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಆ ಮುಳ್ಳಲ್ಲಾದರೂ ನೂಕು, ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ, ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲೇ ಒಣಗಿಸು, ನೆರಳಲ್ಲೇ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ, ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ.
ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಮಾತಾಡ್ತಾ ಇದ್ರೇನೆ ಚಂದ ಕೇಳಿಸ್ಕೊಳಕ್ಕೆ. ಇನ್ ಯಾವ ಡೈಲಾಗ್ ಆದ್ರೆ ಏನ್ ಮ್ಯಾಮ್ ಹೇಳಿ, ಯಾವ್ದು? Here we go. ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬಂದಾಗಲಿಂದ ಪ್ರೂವ್ ಆಗೋಯ್ತು. ಇನ್ನೊಂದು ತುಂಬಾ ಫೇವ್ರೇಟ್ ಅಂದ್ರೆ ಐ ಲೈಕ್ ಇಟ್ ಹಂಪಿ ಉತ್ಸವ ತುಂಬಾ ಚೆನ್ನಾಗಿದೆ. ಐ ಲೈಕ್ ಇಟ್. We like it. ಮಲ್ಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಹೇಗಿದ್ದೀರಾ ಎಲ್ರು? ಉತ್ಸವ ಅದ್ಭುತವಾಗಿ ನಡೀತಾ ಇದೆ. ಎಲ್ಲರೂ ಬಹಳ ಸಂತೋಷದಲ್ಲಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಮುಖ್ಯವಾಗಿ ಪ್ರವಾಸೋದ್ಯಮದ ಒಂದು ದೃಷ್ಟಿಯಿಂದ ನೋಡಿದಾಗ ಹಂಪಿಗೆ ಬರೋದು ಬಹಳ ಬಹಳ ಇಷ್ಟ ನನಗೆ. ನಾವು ಬಹಳ ಹೆಮ್ಮೆ ಪಡಬೇಕಾಗಿರುವಂತಹ ವಿಷಯ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ನಮ್ಮ ಹಂಪಿ ವಿರೂಪಾಕ್ಷ ಟೆಂಪಲ್ ಸೇರುತ್ತೆ. ಬಹಳ ನಾನು ಪ್ರೀತಿಯಿಂದ ಎಂಜಾಯ್ ಮಾಡಿ ನೋಡಿರುವಂತಹ ಊರು ನಿಮ್ದು. ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದಂತಹ ನೆನಪುಗಳು ಅವು. ಅಪ್ಪು ಅವ್ರ ಜೊತೆ ಇಲ್ಲಿ ಕಳೆದಂತಹ ಕ್ಷಣಗಳು. ನಾವೆಲ್ಲರೂ ವಿಜಯಶ್ರೀ ಅನ್ನೋ ಒಂದು ರಿಸಾರ್ಟ್ ಇದೆ, ಅಲ್ಲಿ ಸುಮಾರು ದಿನ ಇದ್ವಿ ಶೂಟಿಂಗ್ ಮಾಡುವಾಗ. ಆ ಸಮಯದಲ್ಲಿ ಬಹಳ ಒಂದು ಸುಂದರವಾದ ಘಟನೆ ನಡೀತು. ಅದೇನು ಅಂತಂದ್ರೆ, ಆ ರಿಸಾರ್ಟ್ ನಲ್ಲಿ ಇದ್ದಂಥ ಗೆಸ್ಟ್ ಗಳಿಗೆ ಒಂದು ಗಿಡ ನೆಡೆಸೋ ಒಂದು ಅಭ್ಯಾಸ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿ ಅಪ್ಪು ಅವರು ಒಂದು ಗಿಡ ನೆಟ್ರು. ಇವತ್ತಿಗೂ ಆ ಗಿಡ ಇದೆ. ಇವತ್ತು ಸಂಜೆ ನಾನು ಹೋಗಿ ಆ ಗಿಡ ನೋಡ್ಕೊಂಡು ಬಂದೆ. ಅವರ ಹೆಸರು ಇದೆ ಅದ್ರ ಪಕ್ಕದಲ್ಲಿ. ಅದ್ರ ಜೊತೆಗೆ ಅಪ್ಪು ಅವರ ನೆಟ್ಟಿರೋ ಗಿಡದ ಪಕ್ಕದಲ್ಲೇ ನನ್ನ ಮಗಳು ನಂದನ ಒಂದು ತೆಂಗಿನ ಮರ ಸಸಿನ ಕೂಡ ನೆಟ್ಲು. ಅದು ಕೂಡ ಇವತ್ತು ನನ್ನ ಮಗಳು ಅದು ನೆಟ್ಟಿದಾಗ ಅವಳಿಗೆ 2 ವರ್ಷ. ಇವಾಗ ನನ್ನ ಮಗಳು 6.5 ವರ್ಷ ವಯಸ್ಸು. ಇಷ್ಟುದ್ದ ಆಗಿದೆ ಆ ತೆಂಗಿನ ಮರ. ನೋಡಿ ಬಹಳ ಬಹಳ ಸಂತೋಷ ಆಯ್ತು. ಅಪ್ಪು ಅವರ ಹೆಸರು ಅಲ್ಲೇ ಇದೆ, ಅದನ್ನು ಮುಟ್ಟಿ ನನ್ನ ಮಗಳ ಹೆಸರು ಮುಟ್ಟಿ ಅದನ್ನ ನೋಡ್ಕೊಂಡು ಇವತ್ತು ನಾನು ಬಂದೆ. ಹಂಪಿಗೆ ಬರೋದು ಯಾವಾಗಲೂ ಬಹಳ ಬಹಳ ಖುಷಿ ಕೊಡುವಂಥ ವಿಷಯ. ಮುಖ್ಯವಾಗಿ ಕನ್ನಡ ಅಭಿಮಾನ ಎಲ್ಲಿ ಹೆಚ್ಚಾಗಿರುತ್ತೆ
ಅಲ್ಲಿ ಕಲಾವಿದರು ನಾವು ಹೋಗೋಕೆ ಇಷ್ಟಪಟ್ಟೆ ಪಡ್ತೀವಿ. ಯಾಕಂದ್ರೆ ನಮಗ್ ಬಹಳ ಮುಖ್ಯ ಅಂದ್ರೆ ನಿಮ್ಮ ಚಪ್ಪಾಳೆ, ನಿಮ್ಮ ಶಿಲ್ಲೆ. ಮನೆಗೆ ಆಧಾರ, ಈ ಕಲೆಗೆ ಸಿಂಗಾರ, ಬಂಗಾರ ತೇರೇರಿ ಮೂಡಣದ ಸಿಂಧೂರ, ದಿನ 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 ಹೊಸದಾಗಿದೆ, ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ, ಸ್ವರ ಸ್ವರದ ಏರಿಳಿತ ತುಂಗೆಯಲಿ ಜೀವಂತ, ಕಣ 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 ಕರೆ ನೀಡಿದೆ, ನೀನೊಮ್ಮೆ ಬಂದಿಲ್ಲಿ ಹಿತವಾಗಿ ಹಾಡು, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ, ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ, ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಹನುಮಂತ ಹುಟ್ಟಿದ ನಾಡು, ಕೃಷ್ಣದೇವರಾಯ ಆಳಿದ ನಾಡು, ಸಂಗೀತ ಪಿತಾಮಹ ಪುರಂದರದಾಸರು ನಡೆದಾದಂತಹ ಬೀಡು. ಇಂತಹ ಜಾಗದಲ್ಲಿ ನೀವೆಲ್ಲ ಇರೋದು, ಈ ಜಾಗನ ಕಾಣಕ್ ಸಿಗೋದು, ಇದ್ರ ಬಗ್ಗೆ ಕೇಳಕ್ ಸಿಗೋದೇ ಒಂದು ದೊಡ್ಡ ಪುಣ್ಯ. ಅಂಥದ್ರಲ್ಲಿ ಈ ಹಂಪಿ ಉತ್ಸವ, ಇಷ್ಟು ವೈಭವದ ಉತ್ಸವ, ಇದರಲ್ಲಿ ಪಾಲ್ಗೊಂಡು ಈ ತರ ನಾವು ನಮ್ಮ ಗತ ವೈಭವವನ್ನ ಸ್ಮರಿಸ್ತೀವಿ ಅಂದ್ರೆ ಇದು ನಮ್ಮ ಪುಣ್ಯನೇ ಸರಿ, ನಮ್ಮ ಸೌಭಾಗ್ಯನೇ ಸರಿ. ಅಂಡ್ ಇಲ್ಲಿ ಹುಟ್ಟಿದವ್ರ ಬಗ್ಗೆ ನನಗೊಂದು ದೊಡ್ಡ ಈರ್ಷ್ಯೆ. ನಾನು ಇಲ್ಲಿ ಹುಟ್ಟಬೇಕಾಗಿತ್ತು ಅಂತ ಆಸೆ ಪಡುವಂತಹ ಒಳ್ಳೆ ಜಾಗ, ಅದ್ಭುತವಾದ ನಾಡು ಈ ಜಾಗ. ನಾವೆಲ್ಲರೂ ಧನ್ಯರೇ ಸರಿ. ನೀಚ ಸುಳ್ಳ ಸುತ್ತೋ ನಾಲಿಗೆ, ನಿನ್ನ ಸೀಳುವ ರೋಷ ಉಕ್ಕಿದೆ, ಕಂಡಲ್ಲೆಲ್ಲ ಖಂಡಿಸು, ನಿನ್ನ ಕಂಡರೆ ರಕ್ತ ಕುದಿತಿದೆ, ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ, ಎಲ್ಲ ಹತ್ತಿ ಉರಿದ ಮೇಲೂ ಹೊಗೆಯಾಗೋ ಆಸೆಯಂತೆ, ಹದ್ದು ಮೀರಿ ಮಾತಾಡೋ ಮನುಜನಲ್ಲಿ ಮನಸ್ಸಿಲ್ಲ, ಸಾವು ಸೆರೆಗೆ ಸಿಕ್ಕಾಗ ನಿನ್ನ ನೆರಳ ಉಳಿಸಲ್ಲ. ಪುಣ್ಯ ಹೆದರಿ ಓಡೈತಿ ಮುಂದೆ ಬರು ಕೂಸ, ಬೋಡ ಆಡ್ತಾವ ನಮ್ಮ ಹುಡ್ಡಗೂರ, ಹುಡ್ಡಗೂರ ನಾವು ಹುಡ್ಡಗೂರ, ಹುಟ್ಟುವಾಗ ಹುಟ್ಟೇವ ಸುಂದರ. ಪೌಡರ ನೀ ಹಚ್ಚು ಪೌಡರ, ಕ್ಯಾರಂಬೋರ್ಡ್ ಆಡ್ತಾವ ನಮ್ಮ ಹುಡ್ಡಗೂರ, ಸೋನೈಸ ಗಿತ್ತ ಗಿಲ್ಲ ಗಿಲ್ಲ ನಿನ್ನ ಡ್ಯಾನ್ಸ. ಸೋನೈಸ ನೀ ಸೋನೈಸ ಏನ ಗಿತ್ತ ನಿನ್ನ ಡ್ಯಾನ್ಸ, ಸೋನೈಸ ನೀ ಸೋನೈಸವೆಂದು ಅಪೋಸಿಟ್ಟ
ನಿತ್ತಲ್ಲಿ ಹತ್ತು ಹಾಡ ಬರದಾಡತೀವಿ ಕರೆ ಕೊಡೋದಲ್ಲ ಗಂಡಸರನ್ನ ಬಿಟ್ಟ ಸಂಗಮೇಶ ಎತ್ತಿ ಸಂಗಮೇಶ ಸಾಹಿತ್ಯ ಬರದಾನ ಸಂಗಮೇಶ ಹಗರಿಲ್ಲ ಹುಡುಗಿ ಹಗರಿಲ್ಲ ಬೆಳಗುಂದಿ ಬಾಳು ಮಾಮ ಹಗರಿಲ್ಲ ಕೊಂಡಿತಾಳೋ ಈಕಿ ಕೊಂಡಿತಾಳ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಶಿಕ್ಷಕರಿಗೆ ಮನೋರಂಜನೆ ನೀಡಿದ ಕಲಾಕಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.